ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪ್ರತಿ ಟನ್ ಕಬ್ಬಿಗೆ 3,165 ರೂಪಾಯಿ ನೀಡುವಂತೆ ಆಗ್ರಹ. ಬೆಳೆ ಸಮೀಕ್ಷೆದಾರರಿಗೆ ಖಾಯಂಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಆರ್ಎಸ್ಎಸ್ ನಡೆ ಖಂಡಿಸಿ ಪ್ರಿಯಾಂಕ ಖರ್ಗೆ ಬೆಂಬಲಿಸಿ ನವೆಂಬರ್ 25ರಂದು ಪ್ರತಿಭಟನೆ. ಡಿಜಿ ಸಾಗರ್ 2025-28ನೇ ಸಾಲಿಗೆ ಆಯ್ಕೆಯಾದ ಪದಾಧಿಕಾರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಈಗ ವಾರ್ತೆಗಳ ವಿವರ. ಪ್ರತಿ ಟನ್ ಕಬ್ಬಿಗೆ 3,165 ರೂಪಾಯಿ ನೀಡುವಂತೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಬೊಬ್ಬೆ ಚಳುವಳಿ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗುತ್ತಿದ್ದು, ಪ್ರತಿ ಟನ್ ಕಬ್ಬಿಗೆ 3,165 ರೂಪಾಯಿ ನೀಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ರಸ್ತೆ ತಡೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತ ಸಂಘಟನೆಗಳ ಜಂಟಿ ಸಮಿತಿಗಳ ನೇತೃತ್ವದಲ್ಲಿ ಬೊಬ್ಬೆ ಚಳುವಳಿ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಜಿಲ್ಲೆಯಲ್ಲಿರುವ ಕಾರ್ಖಾನೆ ಪ್ರತಿ ಟನ್ ಕಬ್ಬಿಗೆ 3,000 ರೂಪಾಯಿ ನೀಡಲು ಒಪ್ಪಿಗೆ ನೀಡಿದ್ದಾರೆ ಎಂದು ಹೇಳಿದರು. ಆದರೆ ಸಕ್ಕರೆ ಕಾರ್ಖಾನೆಗಳೇ 3,165 ರೂಪಾಯಿ ನೀಡುವಂತೆ ಒಪ್ಪಿದ್ದರು. ಆದರೆ ಇದೀಗ ಮತ್ತೆ 3,000 ರೂಪಾಯಿ ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಇದಕ್ಕೆ ನಮ್ಮ ಸಹಮತ ಇಲ್ಲ. ಪ್ರತಿ ಟನ್ ಕಬ್ಬಿಗೆ 3,165 ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಬಳಿಕ ರೈತ ಸಂಘದ ಅಧ್ಯಕ್ಷ ಶರಣಬಸಪ್ಪ ಮಮ್ಮಶೆಟ್ಟಿ ಮಾತನಾಡಿದರು. ಕಾರ್ಖಾನೆಗಳ ಮುಂದೆ ಮಂಡಿ ಊರಿರುವಂತಹ ಸರ್ಕಾರ ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರನ್ನ ಮಲತಾಯಿ ಧೋರಣೆ ತೋರಿರ್ತಕ್ಕಂಥ ಸರ್ಕಾರ ಕಬ್ಬು ಬೆಳೆಗಾರರನ್ನ ಸಿಹಿ ಬೆಳೆದು ಕೈ ಉಳಿತಕ್ಕಂಥ ಕಬ್ಬು ಬೆಳೆಗಾರರ ಬಗ್ಗೆ ಕರುಣೆ ತೋರದೆ ಕಬ್ಬು ಬೆಳೆಗಾರರನ್ನ ಶೋಷಣೆ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಗಳು ಸಕ್ಕರೆ ಸಚಿವರನ್ನ ಅಲ್ಲೊಂದು ಮಾತಾಡ್ತಾರ, ಇಲ್ಲೊಂದು ಮಾತಾಡ್ತಾರ. ಕಬ್ಬು ಬೆಳೆಗಾರರ ಬಗ್ಗೆ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗಾಗಿರೋ ಸಕ್ಕರೆ ಇಳುವರಿ ಲ್ಯಾಬ್ ತುಕ್ಕಿಳಿದೋಗಿದೆ. ಅದ್ರ ಬಗ್ಗೆ ಮಂತ್ರಿಗಳು ಮಾತಾಡ್ತಾ ಇಲ್ಲ. ಆ ತುಕ್ಕಿಳಿದಿರ್ತಕ್ಕಂಥ ಸಕ್ಕರೆ ಇಳುವರಿ ಲ್ಯಾಬ್ ಅನ್ನ ಸರಿಪಡಿಸಿ ಇವತ್ತು ಹೊಸ ಕೂಡ್ಸಕ್ಕೆ ಇವರಿಗೆ ದಾರಿ ಬಡತಕ್ಕಂಥ ಮಾತನ್ನು ನಾವು ಕೇಳ್ಕೊಟ್ಟಿವೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇರ್ತಕ್ಕಂಥ ನೀತಿಯನ್ನ ಕೈ ಬಿಡಬೇಕು. ಏಕರೂಪದ ದರ ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ಕಬ್ಬಿನಲ್ಲಿ ತೂಕದಲ್ಲಿ ಮೋಸ ಮಾಡಕ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಬ್ಬ ಮಂತ್ರಿ ಮಾತಾಡ್ತಲ್ಲ. ಒಂದು ಲಾರಿ ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ 3,000 ರೂಪಾಯಿ ಖರ್ಚು ಬರ್ತದೆ. ಗೊಬ್ಬರದ ರೇಟ್ ಜಾಸ್ತಿ, ಬೀಜದ ರೇಟ್ ಜಾಸ್ತಿ, ಔಷಧ ರೇಟ್ ಜಾಸ್ತಿ. 2 ಸಾರಿ ಕಬ್ಬನ್ನ ಕಟ್ಟಬೇಕು. 3,000 ರೂಪಾಯಿ ರೇಟ್ ಕೊಟ್ಟು ಇವತ್ತು ರೈತರಿಗೆ ದ್ರೋಹ ಬಗೆತಕ್ಕಂಥದ್ದು ಕಬ್ಬು ಬೆಳೆಗಾರ ಬೆನ್ನಿಗೆ ಚೂರಿ ಹಾಕ ಕೊಟ್ಟಿರ್ತಕ್ಕಂಥ ನೀತಿಯನ್ನು ಖಂಡಿಸುವ ಪ್ರತಿಭಟನೆ ಮಾಡ್ತಿದ್ವಿ. ಏಕರೂಪದ ದರನ್ನ ಜಾರಿಗೆ ತರಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ಇವತ್ತು ಈ ಸಕ್ಕರೆ ಇಳುವರಿ ಲ್ಯಾಬ್ ಅನ್ನ ಹೊಸ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಆಗ್ರಹನ ಮಾಡಿ ಪ್ರತಿಭಟನೆ ನಡೆಸ್ತಾರೆ. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ರೈತರು 2,700 ಕೊಟ್ಟರು ಒಪ್ಪಿದ್ರು. ಆಮೇಲೆ ಕಾರ್ಖಾನೆಯವರು 3,000 ರೂಪಾಯಿ 2,700 ರೂಪಾಯಿಯನ್ನ ಹೋದ ವರ್ಷ ಇದೇ ರೈತರನ್ನ ಗಲಾಟೆ ಮಾಡಿ ಬೀದಿಗಿಳಿದಿರೋದ್ರಿಂದ ರೇಟ್ ಅನ್ನ ಹೆಚ್ಚಿಗೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಅವರು ಆ ರೀತಿ ಮಾತಾಡ್ತಾರೆ ಅಂದ್ರೆ ನಾವು ಕೇಳಬೇಕಾಗಿದೆ. ಈ ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಟ್ಯಾಕ್ಸ್ ಅನ್ನ ಪಡಿತಕ್ಕಂಥದ್ದು. ಆದ್ರೆ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಉಪ ಉತ್ಪನ್ನಗಳಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಪಾಲು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಅವ್ರು ಚಕಾರ ಅಂತ ಇಲ್ಲ. ಈ ಸಂದರ್ಭದಲ್ಲಿ
ಕಬ್ಬು ಬೆಳೆಗಾರರ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಹಲವಾರು ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ಬೆಳೆ ಸಮೀಕ್ಷೆದಾರರನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಬೆಳೆ ಸಮೀಕ್ಷೆದಾರರ ಸಂಘಕ್ಕೆ ಸುಮಾರು 9 ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರಿಗೆ ಸೇವೆ ಸಲ್ಲಿಸುತ್ತಿರುವ ಸಮೀಕ್ಷೆದಾರರನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಸಂಗಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಳಿಕ ತಾಲೂಕಾ ಅಧ್ಯಕ್ಷ ರಾಜ್ಕುಮಾರ್ ಪ್ರಭುದಕ್ಕರ್ ಮಾತನಾಡಿ, ನಾವು ಸರ್ಕಾರ ಮತ್ತು ರೈತರ ಕೊಂಡಿಯಾಗಿ ಕೆಲಸ ಮಾಡುತ್ತೇವೆ. ಆದರೆ ನಮಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ. ನಮಗೆ ಕೆಲಸದ ಭದ್ರತೆ ಇಲ್ಲ. ಸರ್ಕಾರ ಕೂಡಲೇ ನಮ್ಮನ್ನು ಕಾಯಂಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು. ಸಮೀಕ್ಷೆಗಾರರ ಸಂಘದ ವತಿಯಿಂದ ನಾನು ರಾಜ್ಕುಮಾರ್ ಪ್ರಭುದಕ್ಕರ್ ಅವರು ಮಾತಾಡ್ತಾ ಇದ್ದೀನಿ. ಸುಮಾರು ನಾವು 8 ವರ್ಷದಿಂದ ನಾವು ಬೆಳೆ ಸಮೀಕ್ಷೆಗಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಏನಪ್ಪ ಅಂದ್ರೆ ಸರ್ಕಾರ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ PR-ಗಳಿದ್ದಾರೆ. ಅವರಿಗೆ ಅವರು ಏನಂದ್ರೆ ಖಾಸಗಿ ನಿವಾಸಿಗಳಂತ ಹೆಸರು ಕರಿತಾ ಇದ್ದಾರೆ. ನಾವೆಲ್ಲ ಸರ್ಕಾರದ ವತಿಯಿಂದನೇ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ನಾವು ಏನಪ್ಪ ಅಂದ್ರೆ ಸರ್ಕಾರದ ವಿನಂತಿ ಮಾಡ್ಕೊಳ್ತಿದ್ದೀವಿ. ನಾವು ಖಾಸಗಿ ನಿವಾಸಿಗಳನ್ನು ಕರಿಬಾರದು. ನಮ್ಮನ್ನು ಸರ್ಕಾರಿ ಒಂದು ಕಾಯಂಗೊಳಿಸ್ಕೊಳ್ಬೇಕಂತ ಸರ್ಕಾರದ ಒಂದು ಭಾಗವಾಗಿ ನಾವು ಸರ್ಕಾರಿ ಕಾಯಂಗೊಳಿಸ್ಬೇಕಂತ ಹೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ PR-ಗಳಿಗೆ ಸೇವಾ ಭದ್ರತೆ ಒದಗಿಸ್ಕೋಬೇಕು. ಸೇವಾ ಭದ್ರತೆ ಅಂದರೆ ನಮ್ಮ ಯಾವಾಗ PR-ಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗಿದ್ದರೆ ಸರ್ಕಾರ ಯಾರೂ ಸ್ಪಂದಿಸ್ತಾ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ಸರ್ಕಾರ ನಮಗೆ ಕೂಡಲೇ ನಮಗೆ ಸ್ಪಂದಿಸಬೇಕು. ಯಾವುದೇ ಇಲ್ಲಿವರೆಗೂ ID ಕಾರ್ಡ್ ಇಲ್ಲ ಯಾವ ನಮ್ಮ PR-ಗಳಿಗೆ. ಭಾಳಷ್ಟು ಜಿಲ್ಲೆಗಳಲ್ಲಿ ಹಳ್ಳಿಗಳಿಗೆ ರೈತರು ಏನಂತಾರೆ, ನಮಗೆ ನೀವು ಯಾರೋ ಏನೋ ಎಲ್ಲಿದ್ದು ಬಂದಿರಿ, ನೀವು ಏನು ಕೆಲಸ ಮಾಡ್ತಿದ್ದೀರಿ ಅಂತೆಲ್ಲ ನಮ್ಗೆ ಕ್ವಶನ್ ಮಾಡ್ತಾರೆ. ಆವಾಗ ನಮಗೆ ಭಾಳ ತೊಂದರೆ ಆಗ್ತದೆ. ಆವಾಗ ನಾವು ರೈತರಿಗೆ ಏನು ಉತ್ತರ ಕೊಡಬೇಕಪ್ಪ ಅಂದ್ರೆ ನಮಗೆ ಪ್ರತಿಯೊಂದು PR-ಗಳಿಗೆ ಸರ್ಕಾರದ ವತಿಯಿಂದ ಒಂದು ID ಕಾರ್ಡ್ ಮಾಡಿಸ್ಕೊಡ್ಬೇಕು. ಅದರ ಜೊತೆಗೆ ಮತ್ತೇನಪ್ಪ ಅಂದ್ರೆ ನಾವು ಸರ್ಕಾರ ನಮಗೀಗ ಭಾಳಷ್ಟು ಸಂಬಳ ಭಾಳ ಕಡಿಮೆ ಕೊಡ್ತಾ ಇದೆ. ಅಂದರೆ ಒಂದು ಪ್ಲಾಟಿಗೆ 10 ರೂಪಾಯಿ ಅಂತ ಮೊದಲು 10 ರೂಪಾಯಿ ಐತಿ, 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಎಷ್ಟು ಸಮಸ್ಯೆ ಇದೆ ಅಂದರೆ ಈಗ ಗ್ರಾಮ ಲೆಕ್ಕಗಾರಿ ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಮೇಲಧಿಕಾರಿಗಳು ಅವ್ರನ್ನ ಮಾಡ್ತಾರೆ, ಅವ್ರು ನಮಗೆ ಟಾರ್ಚರ್ ಮಾಡ್ತಾರೆ. ನೀವು ಬೇಗ ಸಮೀಕ್ಷೆ ಮಾಡ್ತೀರಿ, ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ನಿಮ್ಮಿಂದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಆ ಟೈಮಿನಾಗ ನಾವು ಮಳೆ ಬರಲಿ ಏನೇ ಬರಲಿ ನಾವು ಅಂಥ ಕಷ್ಟ ಇದ್ರೂ ಮಳೆಯಲ್ಲಿ ನಾವು ಏನಂದ್ರೆ ಸರ್ವೆ ಮಾಡೋಕ್ಕೆ ಹೋಗ್ಕೊಡ್ಬೇಕಾಗ್ತದೆ. ಸರ್ವೆ ಮಾಡಿದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಈಗ ಸರ್ಕಾರ ನಮಗೆ ಕಾಯಂಗೆ ಯಾಕೆ ಕೊಡುತ್ತದೆ, ಸರ್ಕಾರಕ್ಕೆ ಒಂದು ಹುದ್ದೆ ಭಾಳ ಅನುಕೂಲವಾಗಿ ಅನಿವಾರ್ಯ ಇದೆ. ಈ ಸರ್ಕಾರದಲ್ಲಿ ನಾವು ಸರ್ಕಾರದ ಒಂದು ರೈತರ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಿಂದ ರೈತರಿಗೆ ಏನದಪ್ಪ ಅಂದ್ರೆ ನೋಡಿ PM ಕಿಸಾನ್ ಬರ್ತಿದೆ. ಯಾವುದೇ ಒಂದು ಪರಿಹಾರ ಬರಬೇಕಾದ್ರೆ ಬೆಳೆಯನ್ನು ನಾವು ಸಂಪೂರ್ಣ ಮಾಹಿತಿ ನಾವು ಕೊಟ್ಟಾಗೆ ಮಾತ್ರ ಪರಿಹಾರ ಬರ್ತದಲ್ಲ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಭಾಳ ಅನುಕೂಲ ಆಗಿದೆ ನಮ್ಮ PR-ಗಳಿಂದ. ಇದು ನಮಗೊಂದು ಸೇವಾ ಭದ್ರತೆ ಒದಗಿ ನಮಗೆ ಕಾಯಂಗೊಳಿಸಿದ್ರೆ ನಮಗೆ ಎಲ್ಲ PR-ಗಳು ಭಾಳ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ಎಲ್ಲ PR-ಗಳಿಗೆ ಭಾಳ ಬಡವರಿದ್ದಾರೆ, ವಿದ್ಯಾವಂತರಿದ್ದಾರೆ, ಒಂದು ನಿರುದ್ಯೋಗಿಗಳಿದ್ದಾರೆ. ಇವರಿಗೆ ಒಂದು ನಾವು ಖಾಸಗಿ ನಿವಾಸಿಗಳ ಅನ್ನಾರದೆ ಒಂದು ಸೇವಾ ಭದ್ರತೆ ಒದಗಿಸಿ ನಮಗೊಂದು ರೈತರಿಗೆಲ್ಲ ಸಹಾಯಧನ ನೀಡಬೇಕಂತ ನಾವು ಕೇಳ್ಕೊತಿದ್ದೀವಿ. ನಾವು ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಹಳ್ಳಿ ಒಂದು PR ಇದ್ದಾನೆ. ನಮ್ಮ ಗುಲ್ಬರ್ಗದಲ್ಲಿ 300 ಜನ ಇದ್ದಾರೆ. 1,000 ಜನ ಜಿಲ್ಲೆಗೆ 1,000 ಜನ. ಹೀಗಾಗಿ ನಾವು ಎಲ್ಲರಿಗೂ ಸರ್ಕಾರದಲ್ಲಿ ಮನವಿ ಮಾಡ್ತಿದ್ದೀವಿ. ನಮ್ಗೆ ಸಂಬಳದ ಜೊತೆಗೆ ನಮಗೆ ಕಾಯಂಗೊಳಿಸಬೇಕು ಮೇನ್ ಉದ್ದೇಶ. ನಾವು ಸುಮಾರು 9 ವರ್ಷದಿಂದ ಕೆಲಸ ಮಾಡ್ತೀವಿ. ನಾವು ಸರ್ಕಾರಕ್ಕೂ ಮನವಿ ಮಾಡಿದ್ದೀವಿ. ಇದು ಮುಂದೆ ನಾವು ಅಧಿವೇಶನದಲ್ಲಿರ್ತಕ್ಕಂಥ ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ಒಂದು ಮಾಹಿತಿ ಸಲ್ಲಿಸ್ತೀವಿ. ಇದೇ ರೀತಿಯಾಗಿ ನಾವು ಬೆಳಗಾವಿ ಅಧಿವೇಶನದಲ್ಲೂ ನಾವು ಮಿನಿಸ್ಟರ್ CM ಅವರಿಗೆ ಮತ್ತು ಸಂಬಂಧಪಟ್ಟ ಕೃಷಿ ಸಚಿವರಿಗೂ ನಾವು ಭೇಟಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಸಂಗಮನಾಥ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಹನುಮಂತರಾಯ ಎನ್ ಗುತ್ತೇದಾರ್, ತಾಲೂಕಾ ಅಧ್ಯಕ್ಷ ಶ್ರೀಶೈಲ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. RSS ನಡೆ ಖಂಡಿಸಿ ಪ್ರಿಯಾಂಕ ಖರ್ಗೆ ಬೆಂಬಲಿಸಿ ನವೆಂಬರ್ 25ರಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಂಚಾಲಕ DG ಸಾಗರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 25ರಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ RSS ನಡೆ ಖಂಡಿಸಿ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನು ಬೆಂಬಲಿಸಿ ಕೈಯಲ್ಲಿ ನೀಲಿ ಧ್ವಜ, ಸಂವಿಧಾನ ಪ್ರತಿ ಹಿಡಿದುಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುತ್ತೇವೆ ಎಂದರು. ಜಾರಿಗೆ ಬಂದು 75 ವರ್ಷ ಕಳೀತಕ್ಕಂಥ ಸಂದರ್ಭದಲ್ಲಿ
ನಮ್ಮ ಸಂವಿಧಾನ ಇವತ್ತು ನಮ್ಮೆಲ್ಲರ ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನ. ನಾವು ಎಲ್ಲರೂ ಕೂಡ ಆ ಸಂವಿಧಾನವನ್ನು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆಯನ್ನು ಇವತ್ತಿನ ಸಂದರ್ಭದಲ್ಲಿ ನಮಗೆ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಅಸಮಾನತೆ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಬಡತನ, ಅನಕ್ಷರತೆ, ಮೂಢನಂಬಿಕೆ, ಮೌಢ್ಯತೆ, ನಿರುದ್ಯೋಗಿ ಇವೆಲ್ಲನೂ ಕೂಡ ಇದ್ದಾಗಲೂ ಕೂಡ ಸಂವಿಧಾನ ಇದು ಎಲ್ಲವಕ್ಕೂ ಕೂಡ ಅದರಲ್ಲಿ ಅದಕ್ಕೆ ಉತ್ತರ ಇದೆ. ಅಂಥ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಹತ್ತರವಾಗಿ ಇವತ್ತು ಪಾರ್ಲಿಮೆಂಟ್ ಆಗ್ಬೋದು, ರಾಜ್ಯದ ಎಲ್ಲ ವಿಧಾನಸಭೆಗಳಾಗ್ಬೋದು ನಡೀತಾ ಇದೆ. ಅಂಥದ್ರಲ್ಲಿ 1925ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ RSS ಮತ್ತು RSS ಮುಖವಾಣಿಯಾಗಿರ್ತಕ್ಕಂಥ BJP ಪಕ್ಷ, ಹಿಂದೂ ಜಾಗರಣ ವೇದಿಕೆ, ಹಿಂದೂ ಪರಿಷತ್ತು, ಈ ABP ಈ ಎಲ್ಲವೂ ಕೂಡ ಸಂವಿಧಾನದ ಆಶಯವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ಅದನ್ನು ಕುಬ್ಜು ಮಾಡಲಿಕ್ಕೆ, ಅದರ ಸ್ಪಿರಿಟನ್ನು ಅದು ಕಂಡಮ್ ಮಾಡೋಕ್ಕೋಸ್ಕರವಾಗಿ ಅನೇಕ ರೀತಿ ವೈಪರೀತ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಾಕಿರ್ತಕ್ಕಂಥದ್ದು ನಾವು ತೀವ್ರವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತೀವಿ. ಹಾಗಾಗಿ ಇವತ್ತು ದೇಶದ ಅನೇಕ ಸಮಸ್ಯೆಗಳನ್ನು ಮೆದುರುಗಡೆ ಇವತ್ತು ಅಸ್ಪೃಶ್ಯತೆ ಇದೆ, ಜಾತಿ ವ್ಯವಸ್ಥೆ ಇದೆ, ಮೂಢನಂಬಿಕೆ ಇದೆ, ಮೌಢ್ಯತೆ ಇದೆ, ಆನಂತರ ಬಡತನ ಇದೆ. ಇದು ಎಲ್ಲನೂ ಕೂಡ ಇದ್ದಾಗಲೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡಲಾರ್ದೆ ಇವತ್ತು ಲಾಠಿ ಹಿಡ್ಕೊಂಡು ಇವತ್ತು ಪಥ ಸಂಚಲನ ಮಾಡ್ತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ಒಂದು ಭಯಾನ ಹುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು RSS ಮಾಡ್ತಕ್ಕಂಥದ್ದು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದನ್ನು ಆಳುವ ಸರ್ಕಾರಗಳು ನಿಗ್ರಹಿಸಬೇಕು. ಇಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ RSSದ ಚಟುವಟಿಕೆಗಳನ್ನು ನಡೆಯನ್ನು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ನಿಗ್ರಹಿಸಬೇಕು ಅಂಥೇಳಿ ಆಗ್ರಹಿಸಿ, ಮತ್ತು 100 ವರ್ಷಗಳ ಆದ ನಂತರ RSSಗೆ ಸಂವಿಧಾನದತ್ತವಾಗಿ ಇದನ್ನೂ ಒಂದು ಸಂಘಟನೆ ಇದೆ ಅಂಥೇಳಿ, ಅಲ್ಲ ಇದು ರಿಜಿಸ್ಟ್ರೇಷನ್ಸ್ ಆಗಿಲ್ಲ, ಇದಕ್ಕೆ ಬರ್ತಕ್ಕಂಥ ಇನ್ಕಮ್ಸ್ಗಳ ಬಗ್ಗೆ ಎಲ್ಲಿಂದ ಬರ್ತದೆ ಅಂತಕ್ಕಂಥದ್ದು ಇದು ಗೌಪ್ಯವಾಗಿ ಇಟ್ಟಿದೆ. ಹಾಗಾಗಿ ಇದು ಹಿಜೆಂಡ್ ಅಜೆಂಡಾ ಇರೋದ್ರಲ್ಲಿಂದ ಇದ್ರ ಬಗ್ಗೆ ಕಾನೂನು ಚೌಕಟ್ಟಿನ ವ್ಯಾಪ್ತಿಯಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡಿಸ್ಬೇಕು, ಅದಕ್ಕೆ ಆಡಿಟ್ ಮಾಡಿಸ್ಬೇಕು, ಮತ್ತು ಅದಕ್ಕೆ ಮೆಂಬರ್ಸ್ಗಳು ತೋರಿಸ್ಬೇಕು, ಅದಕ್ಕೆ ಅಧ್ಯಕ್ಷ ಯಾರು ಅನ್ನೋದು ತೋರಿಸ್ಬೇಕು, ಮತ್ತು ಸಮಾಜದಲ್ಲಿ ಒಳಿತು ಕೆಲಸ ಮಾಡಬೇಕು. ಇವು ಯಾವುವು ಮಾಡಲಾರ್ದೆ ಈ ಸಮಾಜ ವಿರೋಧಿ ಕೆಲಸಗಳನ್ನು ಮಾಡ್ತಕ್ಕಂಥ RSS ಆ್ಯಕ್ಟಿವಿಟೀಸನ್ನು ಕೂಡಲೇ ನಿಗ್ರಹಿಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆ ಅವರು ಏನೊಂದು ಪತ್ರ ಬರೆದರು. ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಒಂದು ಕಾನೂನು ತಂತು, ಅದು ಕೋರ್ಟು ಕಚೇರಿಗಳಲ್ಲಿ ಇವತ್ತು ಸ್ಟಾಪ್ ಆಗಿದೆ. ಆದರೂ ಕೂಡ ಇವತ್ತು ಲಾಠಿ ಹಿಡ್ದು ಏನು ಚಳವಳಿ ಮಾಡ್ತೀನಿ ಅಂತೇಳಿ ಪ್ರಭಾತ್ ಪೇರಿ ಪಥ ಸಂಚಲನ ಮಾಡ್ತಕ್ಕಂಥ RSS ಒಂದು ನಡೆಯನ್ನು, ಮತ್ತು ಅತ್ಯಂತ ನಾಳಿನ ಭವಿಷ್ಯತ್ತಿನ ನಾಯಕರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಂಥವಕ್ಕೆಲ್ಲ ಪ್ರಶ್ನೆ ಮಾಡಿ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕಾಗಿ ಅವರಿಗೆ ನಾವೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ಇಂಥ ಕೆಲಸಗಳು ಮಾಡ್ತಕ್ಕಂಥ ಅಂಥ ಒಬ್ಬ ಗಟ್ಟಿ ಮನುಷ್ಯನನ್ನು ನಾವು ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕೂಡ ಅವನಿಗೆ ಸಂಪೂರ್ಣವಾಗಿ ಬೆಂಬಲಿಸಿ ಮತ್ತು RSS ನಡೆಯನ್ನು ಖಂಡಿಸಿ 25/11/2025 ಎಲ್ಲ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ಕಾಂಗ್ರೆಸ್ ನಡೆಯನ್ನು ಮತ್ತು ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಕೊಡ್ತಕ್ಕಂಥ ಒಂದು ಮನವಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಕೊಡ್ತಾ ಇದ್ದೀವಿ. ಈಗ ಒಂದು ಚಿಕ್ಕ ಬ್ರೇಕ್. 2025-28ನೇ ಸಾಲಿಗೆ ಆಯ್ಕೆಯಾದ ಪದಾಧಿಕಾರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು,
ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. 2025-28ನೇ ಸಾಲಿನ ನೂತನವಾಗಿ ಆಯ್ಕೆಯಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಚುನಾವಣಾ ಅಧಿಕಾರಿ ಶಿವಶರಣಪ್ಪ ಬನ್ನಿಕಟ್ಟಿ ಹಾಗೂ ವಾರ್ತಾ ಅಧಿಕಾರಿ ಉಮಾಶಂಕರ್ ಅವರು ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದರು. ಚುನಾವಣಾಧಿಕಾರಿಗಳಾಗಿ ಶ್ರೀಯುತ ಬನ್ನಿಕಟ್ಟಿ ಸರ್ ಅವರು ಮತ್ತು ಅವ್ರ ಟೀಮ್ ಬಹಳ ಯಶಸ್ವಿಯಾಗಿ ಮತ್ತು ಮಾದರಿಯಾಗಿ ಚುನಾವಣೆ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಕಲಬುರಗಿ ಜಿಲ್ಲಾ ಘಟಕದ ಪರವಾಗಿ ಚುನಾವಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಿಗೆ ಮತ್ತು ಎಲ್ಲ ತಂಡದವರಿಗೆ ರಾಜ್ಯ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಚುನಾವಣೆ ಘೋಷಣೆಯಾದ ಹೊತ್ತಿನಲ್ಲಿ ಯಾರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಬೇಕು ಅನ್ನೋ ಒಂದಷ್ಟು ಗೊಂದಲ ಸಹ ಇತ್ತು. ಆ ಹೊತ್ತಿನಲ್ಲಿ ಕಳೆದ ಸಲ ಚುನಾವಣೆಯನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಬನ್ನಿಕಟ್ಟಿ ಸರ್ ಅವ್ರನ್ನೇ ಈ ಸಲನೂ ಮಾಡೋಣ ಅಂತ ಹೇಳಿ ಮಾಡಿಕೊಂಡು ಅವರಿಂದ ಒಪ್ಪಿಗೆ ಪತ್ರ ಪಡ್ಕೊಂಡು ರಾಜ್ಯ ಸಮಿತಿ ಸಲ್ಲಿಸಿದಾಗ ಈ ಸಲ ಕಳೆದ ಸಲ ಏನ್ ಮಾಡಿದ್ರಲ್ಲ ಚುನಾವಣೆ, ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಷ್ಟೇ ಶಿಸ್ತುಬದ್ಧವಾಗಿ ಮತ್ತು ಅಚ್ಚುಕಟ್ಟಾಗಿ ಮತ್ತೆ ಯಾವುದೂ ಗೊಂದಲಗಳಿಲ್ಲದೆ ಬಹಳ ಸಿಸ್ಟಮೆಟಿಕ್ ಆಗಿ ನಡೆಸಿಕೊಟ್ರು. ಹೋದ ಸಲ ಕೆಳಗಡೆ ಒಂದೇ ಕಡೆ ಮತದಾನ ಆಗಿತ್ತು. ಈ ಸಲ 2 ಕಡೆ ಮತದಾನ ಮಾಡಿ ಮತ್ತೆ 2 ಸಲ 2 ಬೇರೆ ಕೆಳಗಡೆ ಮತ್ತು ಮೇಲ್ಗಡೆ 2 ಕಡೆ ಕೌಂಟಿಂಗ್ ಸಹ ಮಾಡುವ ಮೂಲಕ, ಅಂದ್ರೆ ಫಲಿತಾಂಶ ಸಹ ತಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಮುಂದಾಲೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಈ ಸಲ ನಾವು ರಾತ್ರಿ 10-11 ಗಂಟೆ ಹೊತ್ತಿಗೆ ಫಲಿತಾಂಶ ಬರಂಗ ಆಗಬಾರ್ದು. ಆ ಕಾರಣಕ್ಕಾಗಿ ಆದಷ್ಟು ಬೇಗನೆ ನಾವು ಈ ಸಲ ಫಲಿತಾಂಶ ಕೊಡೋಣ ಅಂತ ಹೇಳಿ ಅವರಷ್ಟೇ ಅಲ್ಲದೆ ತಮ್ಮ ಆಪ್ತ ವಲಯದ ಒಂದಿಷ್ಟು ಬೇರೆ ಬೇರೆ ನಿವೃತ್ತ ಅಧಿಕಾರಿಗಳನ್ನ, ಬ್ಯಾಂಕ್ ಅಧಿಕಾರಿಗಳನ್ನ, ಈ ಅವ್ರ ಜೊತೆ ಕೆಲಸ ಮಾಡಿದಂಥವ್ರನ್ನ, ಮತ್ತೆ ಚುನಾವಣೆಯಲ್ಲಿ ಒಂದಿಷ್ಟು ಪಳಗದಂಥವ್ರನ್ನ, ಹಿಂದೆ ಚುನಾವಣೆ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಕೆಲಸ ಮಾಡಿದ ಅವ್ರನ್ನೆಲ್ಲ ಬಳಸ್ಕೊಂಡು ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಿಕೊಟ್ರು. ನನಗೆ ಆರಂಭಿಕ ಹಂತದಲ್ಲಿ 2 ಕಡೆ ಮಾಡ್ತೀವ್ರಿ ಅಂತ ಮತದಾನ ಅಂತಂದ್ರು. ನನಗೊಂದು ಇದು ಅನಿಸ್ತು, ಏನು ಸರ್ 2 ಕಡೆ ಬಹಳ ಕಷ್ಟ ಆಗ್ತದೆ, ಏನಿಲ್ರಿ 2 ಕಡೆ ಆದ್ರೆ 200 ತಕ ಬಂದು 200 ಮೇಲಿಂದ ಒಂದ್ ಕಡೆ 2 ಕಡೆ ಮಾಡ್ಬಿಡ, ಬಹಳ ಶಿಸ್ತಾತ ತಲೆ ಕಟ್ಸ್ಲಕ್ ಹೋಗ್ಬೇಡ ನೀವು ಅಂತ. ಅಂದ್ರೆ ಅವರು ಪತ್ರಕರ್ತರು ಕಾಯೋದೇ ಬೇಡ, ಮತದಾನ ಮಾಡ್ಲಿಕ್ಕೆ ಬರ್ತಾರಲ್ಲ ಬಂದಂತವ್ರು ಕಾಯೋದು ಬೇಡ, ಬಹಳ ಸ್ಪೀಡ್ ಬಂದ ತಕ್ಷಣ ಯಾಕಂದ್ರೆ ಈ ಸಲ ಬ್ಯಾಲೆಟ್ ಪೇಪರ್ ಬಹಳ 7 ಆಗಿರೋದ್ರಿಂದ ಕಾಯುವ ಪ್ರಸಂಗ ಬರ್ತಾ ಮತದಾನ ಮಾಡ್ಲಿಕ್ಕೆ ಕನಿಷ್ಠ ಒಬ್ಬ ವ್ಯಕ್ತಿಗೆ 5 ನಿಮಿಷ ಟೈಮ್ ಹೋಗ್ತಾ ನಾವು ಯೋಚನೆ ಇಟ್ಕೊಂಡು ಅವ್ರು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ಬಹಳ ಚೆನ್ನಾಗಿ ನಡೆಸಿಕೊಟ್ರು. ಅಷ್ಟೇ ಅಲ್ಲದೆ ಇಡೀ ನಮ್ಮ ಕಲಬುರಗಿ ನಗರ ಮತ್ತು ಜಿಲ್ಲೆಯ ಎಲ್ಲ ಸಂಘದ ಸದಸ್ಯರಾಗಿರ್ತಕ್ಕಂಥ ಪತ್ರಕರ್ತರು ಬಹಳ ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಪಾಲ್ಗೊಂಡ್ರು. ಬಹಳ ಯಾಕೆಂತಂದ್ರೆ ನಾವು 416 ಜನರಲ್ಲಿ ಸುಮಾರು ಒಂದು 350-360 ಮತದಾನ ಆಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಕೊಂಡಿದ್ವಿ. ಆದ್ರೆ ಅದು 396 ತನಕ ಹೋಗ್ತದೆ, 300 ಅಷ್ಟಕ್ಕೆ ಆ ಸಂಖ್ಯೆ ಏರ್ತಾನ ನಿರೀಕ್ಷೆ ಸಹ ಇರಲಿಲ್ಲ. ಅಂದ್ರೆ ನಮ್ಮ ಪತ್ರಕರ್ತರು ಸಹ ಅಷ್ಟೇ ಹುರುಪಿನಿಂದ ಬಹಳ ಉತ್ಸಾಹದಿಂದ ನಿರೀಕ್ಷೆ ಮೀರಿ ಸಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಬಹಳ ಸಂತಸದ ಸಂಗತಿ. ಹೀಗಾಗಿ ನಾನು ಚುನಾವಣಾಧಿಕಾರಿಗಳಿಗೆ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇದೇನೇ ಇದ್ರು ಚುನಾವಣಾ ಪ್ರಕ್ರಿಯೆ 9ನೇ ತಾರೀಕು ರಾತ್ರಿ ಮುಗಿತು. ಈಗೇನಿದ್ರು ನೀವು ಮತ್ತೆ ಯಥಾ ಪ್ರಕಾರ ಅದೇ ಅಸೈನ್ಮೆಂಟು, ಅದೇ ಕಾರ್ಯಕ್ರಮ, ಅದೇ ಸುದ್ದಿ, ಆ ಕೆಲಸಕ್ಕೆ ನಾವೆಲ್ಲರೂ ಮತ್ತೆ ಅಣಿಯಾಗೋಣ. ನಾವೆಲ್ಲರೂ ಕೂಡಿಕೊಂಡು ಕಲಬುರಗಿ ಜಿಲ್ಲಾ ಘಟಕವನ್ನ ಒಂದು ಮಾದರಿಯ ಸಂಘವಾಗಿಸುವ ನಿಟ್ಟಿನಲ್ಲಿ ಮತ್ತು ಒಂದಷ್ಟು ಉತ್ತಮ ಮತ್ತು ಪತ್ರಕರ್ತರ ಹಿತ ಕಾಯುವಂತ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಂಘವನ್ನ ಮಾದರಿ ನಡೆಸಿಕೊಂಡು ಹೋಗ್ಲಿಕ್ಕೆ ನಮ್ಮ ಇಡೀ ಟೀಮ್ ನಾವೆಲ್ಲರೂ ಸೇರ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಮಗೆ ತಾವೆಲ್ಲರೂ ಸಹಾಯ ಸಹಕಾರ ನೀಡಬೇಕು ಅಂತೇಳಿ ಕಲಬುರಗಿ ಜಿಲ್ಲೆ ಎಲ್ಲಾ ಪತ್ರಕರ್ತರಿಗೆ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡ್ತೀನಿ. ಯಾಕೆಂತ ಚುನಾವಣೆ ಹೊತ್ತಿನಲ್ಲಿ ಬಹುತೇಕ ಕಡೆ ನಾವು ಕಿತ್ತಾಡೋದು, ಹೊಡೆದಾಡೋದು, ಬೈದಾಡೋದು ಸಹಜ. ಆದ್ರೆ ನಮ್ಮ ಕಲಬುರಗಿಯ ಪತ್ರಕರ್ತರು ಇವೆಲ್ಲವನ್ನ ಮೀರಿ ಬಹಳ ಆದರ್ಶವನ್ನ ಮೆರೆದಿದ್ದಕ್ಕೆ ನಾನು ಅವರೆಲ್ಲರಿಗೂ ಒಂದು ಸಲ್ಯೂಟ್ ಹೊಡ್ಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ನಾವು ನಿರೀಕ್ಷೆನ ಮೀರಿ ಏನೋ ಗಲಾಟೆಗಳಾಗ್ಬೋದು, ಅದು ಆಗ್ಬೋದು, ಕಿತ್ತಾಡ್ಬೋದು, ಬೈಕೊಡ್ಬೋದು ಅಂತ ಮಾಡಿದ್ವಿ. ಆದ್ರೆ ಯಾರಿಗೂ ಒಂದು ಪದವನ್ನ ಅಲ್ಲಿಲ್ಲ. ಅಂದ್ರೆ ಅಷ್ಟು
ಸ್ವಯಂಮತೆಯನ್ನು ಅಂದರೆ ನಮ್ಮಷ್ಟಕ್ಕೆ ನಾವೇ ಒಂದು ಸ್ವಯಂಮತೆಯನ್ನು ಹಾಕಿಕೊಂಡು ಭಾಳ ಅಚ್ಚುಕಟ್ಟಾಗಿ ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು ಭಾಳ ಖುಷಿಯ ಸಂಗತಿ. ಈ ಕಾರಣಕ್ಕಾಗಿ ಮತ್ತೆ ನಾನು ನಮ್ಮ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಅಭಿನಂದಿಸ್ತೇನೆ ಮತ್ತು ಚುನಾವಣಾಧಿಕಾರಿಗಳನ್ನು ಸಹ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಮಾನಗಳಲ್ಲಿ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಜೊತೆ ನೀವೆಲ್ಲರೂ ಇರ್ತೀರಿ ಅನ್ನೋ ನಂಬಿಕೆಯೊಂದಿಗೆ ನನ್ನ 4 ಮಾತು ಮುಗಿಸ್ತೀನಿ. ನಾವು 9ನೇ ತಾರೀಕಿನ ಅಷ್ಟೇ ಜಗಳ ಆಡ್ತೀವಿ. 9ನೇ ತಾರೀಕಿನ ನಂತರ ನಾವೆಲ್ಲರೂ ಬಂದಿ ಅನ್ನುವಂಥದ್ದು. ಚುನಾವಣೆಯಲ್ಲಿ ಸೋಲು ಗೆಲುವು ಅದು ಒಬ್ಬರಿಗೆ ಸೋಲು ಆಗ್ತದೆ, ಇನ್ನೊಬ್ಬರಿಗೆ ಗೆಲುವು ಆಗ್ತದೆ. ಆದರೆ ಸೋತವರು ಸಹಿತ ನನಗೆ ಚಂದ್ರಶೇಖರ್ ಅವ್ರ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತೀನಿ. ಅವರು ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ. ಮತ್ತು 120 ಓಟ್ಗಳನ್ನು ನಾವು ಒಬ್ಬರು ಗೆಲ್ಲಬೇಕಂತದ ಅಧಿಕ ಸಂಖ್ಯೆಯಲ್ಲಿ ತೊಗೊಂಡಾರ. ಒಬ್ಬರೇ ನಿಂತು ಫೈಟ್ ಮಾಡಿ ಈ ಥರ ಕೊಟ್ಟದ್ದು ನಿಜಕ್ಕೂ ಭಾಳ ಸ್ಪೋರ್ಟಿವ್ ಆಗಿ ಅವರು ಚುನಾವಣಾ ಕಳೆದು ಗೆದ್ದರು. ಆ ರೀತಿ ಇದ್ದರೆ ನಾವು ಕೂಡ ಹಂಗೆ ಇದ್ದೀವಿ. ಒಬ್ರಿಗೊಬ್ಬರು ಬಾಬುರಾವ್ ನಾವು ಬೈತಿದ್ವಿ, ನಮ್ಮ ಬಾಬುರಾವ್ ಬೈತಿದ್ದ. ಮತ್ತು ಒಳಗೆ ಓಟ್ ಹಾಕೋ ಟೈಮಾಗ ಸೇರಿ ಕೇಳಿ ನಾನು ಬಾಬುರಾವ್ ನನಗೆ ಓಟ್ ಹಾಕಂತ ಕೇಳಿ ನಾನು ಅಂದರೆ ಅದನ್ನು ಅವರು ಮರಿತಾರ, ನಾವು ಮರಿತೀವಿ. ಅವ್ರು ಹೇಳಿದಾಗ ಚುನಾವಣೆ ಅನ್ನೋದು ಕೇವಲ ಒಂದು ಅಧಿಕಾರ ನಡೆಸೋಕ್ಕೆ ಒಂದು 3 ವರ್ಷದ ಅವಧಿಗೆ ಮಾತ್ರ ಇರುವಂಥದ್ದು. ಮತ್ತು ಚುನಾವಣೆ ಇರಲೇಬೇಕು ಅನ್ನಿಸ್ತದೆ. ಖರೆ ನೋಡಿದ್ರೆ ನಾವು ಚುನಾವಣೆಗೆ ನಾವು ಹೋಗಬೇಕಿಲ್ಲ ನನಗಂತ. ಆದರೂ ಎಲ್ಲರ ಜೊತೆ ಇರಬೇಕು ಅನ್ನುವ ರೀತಿ ಒಳಗಡೆ ಇಲ್ಲಿ ಬಂದು ಚುನಾವಣೆ ನಿಂತು ಭಾಳ ಸ್ಪರ್ಧಾತ್ಮಕವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ್ದೇವೆ. ಸರ್ ಹೇಳಿದಾಗ ಇನ್ನು ಮುಂದೆ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ನಮ್ಮ ಎಲ್ಲರ ಸಹಕಾರ ಬೇಕಾಗ್ತದೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಕೂಡ ಅಗತ್ಯ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.